25 ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ನಾಪತ್ತೆಯಾಗಿದ್ದಂಥ ಸಾಕಮ್ಮ ಅನ್ನುವ ಮಹಿಳೆ ಈಗ ಮತ್ತೆ ಮರಳಿ ತಾಯ್ನಾಡಿಗೆ ಬಂದಿರುವಂಥದ್ದು. ಅಂದರೆ ಕಳೆದ 25 ವರ್ಷಗಳ ಹಿಂದಷ್ಟೇ ಏನು ಹೊಸಪೇಟೆಯಿಂದ ರೈಲು ಮೂಲಕ ಏನು ಹಿಮಾಚಲ ಪ್ರದೇಶವನ್ನ ತಲುಪಿದ್ರು. ಅವರು ಈಗ ಅಧಿಕಾರಿಗಳ ಪರಿಶ್ರಮದಿಂದಾಗಿ ಈಗ ಮತ್ತೆ 25 ವರ್ಷದ ಬಳಿಕ ಕುಟುಂಬಸ್ಥರನ್ನ ನೋಡ್ತಿರುವಂಥದ್ದು. ಸಾಕಷ್ಟು ಇಲ್ಲಿ ಅವರ ಕುಟುಂಬಸ್ಥರು ಕೂಡ ಇರುವಂಥದ್ದು. ಅವ್ರನ್ನೂ ಕೂಡ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗಾಗಲೇ ಸಾಕಮ್ಮ ಅವರ ಸಹೋದರಿಯರಾಗಿರ್ಬೋದು ಮತ್ತೆ ಅವರ ಮಕ್ಕಳ ಜೊತೆಗೆ ಈಗ ಕಾಲ ಕಳೆಯುವಂತ ಒಂದು ವಾತಾವರಣವನ್ನ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಕೂಡ ಈಗ ಕಲ್ಪಿಸಿಕೊಟ್ಟಿರುವಂತದ್ದು. ಈ ಹಿಂದೆ ಕೂಡ ಸಾಕಷ್ಟು ದುಃಖಿತರು ಕೂಡ ಆಗಿದ್ರು. ಅವರ ಕುಟುಂಬಸ್ಥರು ತಾಯಿಯನ್ನ ಕಳ್ಕೊಂಡಂತ ಸಂದರ್ಭದಲ್ಲಿ ಅವ್ರ ಮಕ್ಕಳು ಕೂಡ ಸಾಕಷ್ಟು ನೋವನ್ನ ಪಟ್ಟಿದ್ರು. ಆದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಒಂದು ಪರಿಶ್ರಮವೇ ಈಗ ಮತ್ತೆ ಸಾಕಮ್ಮ ಮತ್ತೆ ಅವರ ತವರು ಅಂದ್ರೆ ಅವರ ಕುಟುಂಬಸ್ಥರ ಜೊತೆಗೆ ಈಗ ಸೇರಿರುವಂತದ್ದು. ನಮ್ಮ ಜೊತೆಗೆ ಅವ್ರ ಕುಟುಂಬಸ್ಥರು ಕೂಡ ಇರುವಂತದ್ದು. ಅವ್ರನ್ನು ಕೂಡ ಈಗ ನೇರವಾಗಿ ಮಾತಾಡಿಸುವಂತ ಕೆಲಸ ಮಾಡ್ತೇನೆ. ಅಮ್ಮ, ನಿಮ್ಮ ತಾಯಿ 25 ವರ್ಷದಿಂದ ಕಾಣೆಯಾಗಿದ್ರು, ಈಗ ಏಕೈಕಿ ಮತ್ತೆ ಅಧಿಕಾರಿಗಳ ಕರೆತಂದಿದ್ರು. ಯಾವ ತರ ಖುಷಿ ಇದೆ ಅಮ್ಮ? ಭಾಳ ಖುಷಿ ಆಗ್ತದೆ ಸರ್. ನಮಗೆ ನಮ್ಮಮ್ಮ ಅಂದ್ರೆ ನಮಗೆ ಭಾಳ ಸಣ್ಣವ್ರು ಇದ್ದಳಿದ್ದ ಭಾಳ ಕಷ್ಟ ಬಿದ್ದೀವಿ. ಎಲ್ಲರೂ ಕೂಟ ನಾವು ಇದು ಮಾಡ್ಕೊಂಡಿವಿ. ನಮ್ಮಮ್ಮನ ಕಾಣ್ಲಾರ್ದು ನಾವು ಸಣ್ಣವರಿದ್ವಿ, ಭಾಳ ಇದು ಮಾಡಿದ್ವಿ ಸರ್. ನಮ್ಮಮ್ಮ ಇವಾಗ ಖುಷಿ ಬರ್ತದೆ ನಮಗೆ. ಅದಕ್ಕಂದ್ರೆ ನಮ್ಮಮ್ಮ ಬೇಕು ಸರ್. ನಮ್ಮಮ್ಮ ಇಲ್ಲದೆ ನಾವು ಭಾಳ ಅನುಭವಿಸ್ತೀವಿ ಎಲ್ಲರೂ ಕೂಟ. ಅದಕ್ಕೆ ನಮ್ಮಮ್ಮ ಬೇಕು ಸರ್. ಈಗ ಬಂದ್ರಿ, ನೀವೆಲ್ಲ ಆಶೀರ್ವಾದ ತಗೊಂಡ್ರಿ ಅಮ್ಮ, ಹೇಗೆ ಅನಿಸ್ತಮ್ಮ? ನೀವು ಚಿಕ್ಕವರು ಇದ್ದಾಗ ಕಾಣೆ ಆಗಿದ್ರು, ಆದ್ರೆ ಹೇಗೆ ಸಣ್ಣವ್ರಿದ್ವಿ ಸರ್, ನಮ್ಗೆ ಗೊತ್ತಿಲ್ಲ ಅದೆಲ್ಲ. ಏನಂದ್ರೆ ನಮ್ಮಮ್ಮ ಸಿಕ್ಕಳಂದ್ರೆ ಭಾಳ ಖುಷಿ ಆಗೈತೆ ಸರ್ ನಮಗೆ. ಅವಾಗ ನೀವು ಚಿಕ್ಕವರಿದ್ರಿ, ಅವಾಗ ತಾಯಿ ನಾಪತ್ತೆಯಾದಾಗ ಎಲ್ಲೆಲ್ಲಿ ಹುಡುಕಾಟ ಮಾಡಿದ್ರಿ? ಮುಂದೆ ಏನಾಯ್ತು ಎಲ್ಲ ಘಟನೆ? ಎಲ್ಲ ಹುಡುಕಾಡ ನಮ್ ಸಣ್ಣವ್ರಿದ್ವಿ ಸರ್, ನಮಗೆ ಗೊತ್ತಿಲ್ಲ. ನನಗೆ ನಮ್ಮ ಅಣ್ಣವ್ರಿಗೆ ನಮ್ಮ ಕಕ್ಕವ್ರಿಗೆ ಗೊತ್ತಷ್ಟೇ. ಸಣ್ಣಕ್ಕೆ ನಾನು ಅದು ಗೊತ್ತಿಲ್ಲ ನನಗೆ. ಈಗ ಹೇಗ ಅನ್ಸ್ತದೆ ಅಮ್ಮ? ಸಂತೋಷ? ಯಾಕಂದ್ರೆ ಈ ತರ ಅಪರೂಪದ ಘಟನೆಗಳು ಯಾರಿಗೂ ಸಿಗೋದಿಲ್ಲ. ಇಂಥ ಅದೃಷ್ಟ ಮಾಡಿವಿ ಅಂದ್ರೆ ನಾವು ನಮ್ಮ ತಾಯಿ ಚೆನ್ನಾಗಿದ್ದು ಭಾಳ ವರ್ಷ. ನಾವು ಭಾಳ ಕಷ್ಟ ಬಿದ್ದೀವಿ ಸರ್ ನಮ್ಮಮ್ಮ. ಅದಕ್ಕೆ ಗುಣ ಆಗ್ತಾ ಇಲ್ಲ ನನಗೆ. ಇಲ್ಲಿ ಅವರ ಸಹೋದರಿ ಕೂಡ ಇರುವಂತದ್ದು, ಸಾಕಮ್ಮ ಅವರ ಸಹೋದರಿ, ಅವ್ರನ್ನು ಕೂಡ ಮಾತಾಡಿಸ್ತೀನಿ. ಅಮ್ಮ, ಈಗ 25 ವರ್ಷದ ಬಳಿಕ ನಿಮ್ಮ ಸಹೋದರಿ ಮತ್ತೆ ನಿಮ್ ಜೊತೆಗಿರೋದು ಹೇಗೆ? ಫಸ್ಟ್ ನೋಡಿದಾಗ ಹೇಗೆಲ್ಲ ಅನಿಸ್ತಮ್ಮ? ನಮಗೆ ಖುಷಿ ಆಯ್ತು ಸರ್. ನಮ್ಮ ತಂಗಿ ಬೇಕಾಗಿತ್ತು ನಮ್ಗೆ ಭಾಳ. 20 ವರ್ಷಲಿದ್ದ ನಾವು ಹುಡುಕಿಯಾಡಿ ಬಂದ್ರೂ ಸಿಕ್ಕಿದ್ದಿಲ್ಲ. ಈಗ ನಮ್ಮ ತಂಗಿ ಸಿಕ್ಕಿದಕ್ಕೆ ನಮ್ಗೆ ಬಂಗಾರ ಆಗಿಬಿಟ್ಟೈತಿ. ನಮಗೆ ಚಲೋ ಆಯ್ತು. ನಮ್ಮ ತಂಗಿ ನಮಗೆ ಬರ್ಬೇಕಾಯ್ತು, ಬಂದಾಳ. ನಮ್ಮ ಪುಣ್ಯ. ಆಮೇಲೆ ನೀವು ಕಳ್ಕೊಂಡಾಗ ಎಲ್ಲ ಕಡೆ ಹುಡುಕಾಡಿದ್ರಮ್ಮ? ಸರ್, ಹುಡುಕಾಡಿದ್ರು ಕೂಡ ಸಿಕ್ಕಿಲ್ಲ. ಅಮ್ಮ ಸಿಗ್ಲಾರ್ದಕ್ಕ ಮತ್ತೆ ಕೈ ಬಿಟ್ಬಿಟ್ರು. ದಿವಸಕಾರ ಸತ್ತಾಳ ಅಂತ ಕೂಡ ಮಾಡ್ಕೊಂಡ್ಬಿಟ್ರು. ಅಂದ್ರೆ ದಿವಸ ಕಾರ್ಯ ಮಾಡೋದಂದ್ರೆ ಯಾವ ತರ ಮಾಡಿದ್ರಮ್ಮ? ಏನಾದ್ರು ಗೊತ್ತಾಗಿತ್ತಾ ಈ ಬಾಡಿ ಸಿಕ್ಕಿದೆ ಹಿಂಗೆ? ಏನೇನಿಲ್ಲ ಸರ್. ಮತ್ತೆ ಹಂಗ ನಮ್ದ್ರಾಗ ಮತ್ತೆ ಮದ್ವಿಗಳು ಆಗೋದಲ್ಲ, ಯಾವಾಗಲ್ಲ ಒಳಗ್ ಕರ್ಕೊಂಬೋದು ಅದೆಲ್ಲ ಮಾಡಿದ್ಮೇಲೆ ಅವ್ರಿಗೆ ಮಕ್ಳಿಗೆ ಮದ್ವೆ ಅಂದ್ರೆ ಅಂತ್ಯ ಸಂಸ್ಕಾರ ಎಲ್ಲ ಮಾಡಿದ್ರ? ಮಾಡ್ಯಾರ ಸರ್. ಮಾಡ್ಯಾರ ಸರ್. ಎಲ್ಲ ಹೋಗ್ಯಾರ ಅಂತಂದು ಹಂಗ ಮಾಡಿ ಹೇಳಿದ್ರು ಸರಿ. ಹಂಗ ಮಾಡಿಬಿಟ್ರು. ಹಾಗಾಯ್ತು. ಈಗ ಸಿಕ್ಕಾಳ ನಮಗ್ ಸಂತೋಷ ಆಯ್ತು ಸರ್. ಅಂದ್ರೆ ಅಮ್ಮ, ಈಗ ಹೆಂಗ ಗೊತ್ತಾಯ್ತು ಇವರು ನಿಮ್ಗೆ ಇದಾರಂತ? ಯಾರು? ನಮಗ್ ಗೊತ್ತಿಲ್ಲ ಸರ್. ಅವರು ಮನ್ಕಿಂಟು ಸ್ವಾಮಿಯವರು ಅವ್ರು ಬೇರೆ ಹೋಗ್ಯಾರ ಅಂತ ಇಲ್ಲಿದ್ದ ಕಳಿಸ್ಯಾರ, ಕರ್ಕೊಂಬಂದಾರ. ನಮಗೂ ಹೇಳಕ್ ಕೂಡ ಅವಕಾಶ ಇಲ್ಲ ಸರ್. ನಾವು ಬೆಂಗಳೂರಿಗೆ ಹೇಳಿ ಸಾಕಾಗ್ಬಿಡತ್ತೆ ಅಲ್ಲಿ. ಅಮ್ಮ, ಈಗ ಅಂದ್ರೆ ಈಗೆಲ್ಲ ಫ್ಯಾಮಿಲಿ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ಈಗ ಸಾಕಮ್ಮ ಇರೋದು ಯಾವ ತರ ಖುಷಿ ಅನ್ಸುತ್ತ ನಿಮ್ಗೆ? ತುಂಬಾ ಖುಷಿ ಆಯ್ತು ಸರ್ ನಮ್ಗೆ. ಅಧಿಕಾರಿಗಳೆಲ್ಲ ಎಲ್ಲರಿಗೂ ಖುಷಿ ಆಗಿತ್ತು, ನಮಗೆ ಬಂಧು ಬಳಕೆ ಎಲ್ಲರಿಗೆ. ಇದಿಷ್ಟು ಇಲ್ಲಿನ ಸಾಕಮ್ಮ ಅವರ ಕುಟುಂಬಸ್ಥರು ಕೂಡ ಕಣ್ಣೀರನ್ನ ಇಡ್ತಿರುವಂತದ್ದು. ಕಾರಣ ಅಂದ್ರೆ ಸಾಕಮ್ಮ 25 ವರ್ಷಗಳ ಬಳಿಕ ಮತ್ತೆ ಈಗ ಬಳ್ಳಾರಿಗೆ ಬಂದಿರುವಂತದ್ದು. ಅವ್ರನ್ನ ನೋಡ್ತಿದ್ದಂತೆ ಅವರ ಮೊಮ್ಮಕ್ಕಳು ಆದಿಯಾಗಿ ಎಲ್ಲರೂ ಕೂಡ ಅವರ ಆಶೀರ್ವಾದವನ್ನ ಪಡೆದುಕೊಳ್ಳುವ ಮೂಲಕ ಅಧಿಕಾರಿಗಳ ಈ ಒಂದು ಕಾರ್ಯಕ್ಕೆ ಇನ್ನು ರಾಜ್ಯದಲ್ಲಿ ಸಾಕಷ್ಟು ಮೆಚ್ಚುಗೆಗೂ ಕೂಡ ಈಗ ಕಾರಣ ಆಗಿರುವಂತದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.